ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಸೆಕೆಂಡ್ ಟ್ರೇಲರ್ ಆಲ್ಸೋ, ಅದರಲ್ಲೂ ಇದು ಕೂಡ ನಮಗೆ ಗೊತ್ತಿರುವಂಥದ್ದೇ. ಅಂದರೆ ಈ ಕಳ್ಳರು ಗಾಡಿನ ಒಂದಷ್ಟು ಕೀಸಿಂದ ಹೇರ್ ಪಿನ್ನಿಂದ ಎಲ್ಲ ಡೋರ್ ಓಪನ್ ಮಾಡಿ ಇವೆಲ್ಲ ಕೇಳಿದೀವಿ ನಾವು. ಬಟ್ 90% ಗಾಡಿಗಳು ಈ 3 ಕೀಯಿಂದ ಓಪನ್ ಆಗುತ್ತೆ, ಇನ್ನು 10% ಗಾಡಿಗಳು ಈ ಕಡ್ಡಿಯಿಂದ ಓಪನ್ ಆಗುತ್ತೆ. ಸಿಗತ್ತಾ ಎಲ್ಲಾದ್ರೂ ಅದು? ಅಲ್ಲ, ಕೀ ಮತ್ತೆ ಕಡ್ಡಿಗಳು ಸಿಗುತ್ತೆ, ಅದನ್ನ ತೆಗಿಯೋ ಟ್ಯಾಲೆಂಟ್ ಸಿಗಲ್ಲ, ಎಫರ್ಟ್ ಸಿಗಲ್ಲ. ಆ್ಯಂಡ್ ನಿಮ್ಮ ಸಿನಿಮಾದಲ್ಲಿ ನಾನೇನು ಗಮನಿಸಿದ್ದು ಅಂದರೆ, ಸಾಮಾನ್ಯವಾಗಿ ಸಿನಿಮಾದ ಟೈಟಲ್ ಅದ್ರ ಕೆಳಗೆ ಟ್ಯಾಗ್ ಲೈನ್ ಇರುತ್ತೆ. ಇಲ್ಲಿ ಟ್ಯಾಗ್ ಲೈನ್ ಫಸ್ಟ್ ಇದೆ, ವಿರ್ ಆಲ್ ಬ್ಯಾಡ್ ಇನ್ ಸಮ್ ಒನ್ ಸ್ಟೋರಿ, ಅದು ಫಸ್ಟ್ ಇದೆ, ಅದಾದ್ಮೇಲೆ ಟೈಟಲ್ ಇದೆ. ಇದು ವಾಸ್ ಇಟ್ ಲೈಕ್ ಅ ಸ್ಟ್ರಾಟಜಿಕ್ ಮೂವ್, ಅಥವಾ ಇದಕ್ಕೆ ಏನಾದರೂ ಒಂದು ರೀಸನ್ ಇದೆಯಾ? ವೈ ಟ್ಯಾಗ್ ಲೈನ್ ಫಸ್ಟ್ ಆ್ಯಂಡ್ ಟೈಟಲ್ ನೆಕ್ಸ್ಟ್? ಅದೇ ಅಂದರೆ ಹೇಗೆ ಅಂದರೆ, ನಾವು ಕದೀತೀವಿ ಬಟ್ ನೀವು ನಮ್ಮನ್ನು ಜಡ್ಜ್ ಮಾಡಬೇಡಿ ಅಂತ. ಆ ಥರನೇ ಹೇಳ್ಬೋದು. ಓಕೆ ಓಕೆ. ಬಟ್ ನೋಡಿ, ನಿಮ್ಮನ್ನು ಜಡ್ಜ್ ಮಾಡಬಹುದು ಟ್ರೇಲರ್ನ ನೋಡಿ, ಅದ್ಭುತವಾದ ವರ್ಕ್ ಮಾಡಿದ್ದೀರಾ ಅಂತ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಯುವರ್ ಎಕ್ಸ್ಪೀರಿಯನ್ಸ್, ದೋ ಇಟ್ಸ್ ಯುವರ್ ಡೆಬ್ಯೂ ಸಿನಿಮಾ ಕೇಶವಮೂರ್ತಿ ಸರ್, ಒಂದು 15-16 ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯಾ ಮೀಡಿಯಾದಲ್ಲಿ? ಅಸಿಸ್ಟೆಂಟ್ ಆಗಿ. ಹೌದು, ಸಿನಿಮಾದಲ್ಲಿ. ಸರ್, ಯಾವ್ಯಾವ ಸಿನಿಮಾಗಳಿಗೆ ವರ್ಕ್ ಮಾಡಿದ್ದೀರಾ? ನಾನು ಶುರು ಮಾಡಿದ್ದು ಮಿಂಚಿನ ಓಟ ಅಂತ, AMR ರಮೇಶ್ ಸರ್ ಡೈರೆಕ್ಟ್ ಮಾಡಿದ್ದು. ಈ ಮೂಲಕ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನನಗೆ ಒಳಗಡೆ ಬಿಟ್ಕೊಂಡಿದ್ರು ಅವಾಗ ಕೆಲಸ ಮಾಡೋಕ್ಕೆ. ಅವಾಗ ಇಷ್ಟು ಈಸಿ ಇರಲಿಲ್ಲ ಈ ಸಿನಿಮಾಗೆ ಜಾಯ್ನ್ ಆಗೋದು. ಆಮೇಲೆ ನಾನು ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡಿದೆ. ಆಮೇಲೆ ಜಾಲಿ ಬಾಸ್ಟಿನ್ ಅಂತ ಸ್ಟಂಟ್ ಮಾಸ್ಟರ್ ಇದ್ದರು, ಅದರಲ್ಲೂ ಸರ್ ಆ್ಯಕ್ಟ್ ಮಾಡಿದರು. ಮತ್ತು ಪೊಲೀಸ್ ಕ್ವಾರ್ಟರ್ಸ್ ಮಾಡಿದ್ದೆ, ಅದರಲ್ಲೂ ಸರ್ ಇದ್ದರು. ಭಾಗ್ಯರಾಜ್ ಅಂತ ಅದರಲ್ಲಿ ಅಸೋಸಿಯೇಟ್ ಆಗಿದ್ದೆ, ಡೈಲಾಗ್ಸ್ ಬರೆದಿದ್ದೆ. ಈ ಥರ ಲಿರಿಕ್ಸ್ ಕೂಡ 2-3 ಸಿನಿಮಾಗೆ ಬರೆದಿದ್ದೆ. ಬಟ್ ಐ ಥಿಂಕ್ ಸ್ಟಿಲ್ ಇಟ್ ವಾಸ್ ಅ ಲಾಂಗ್ ಟೈಮ್ ಒಂದು ಡೆಬ್ಯೂ ಮಾಡೋದಕ್ಕೆ, 15-16 ವರ್ಷದ ನಂತರ. ಅದು ಪ್ರಾಬ್ಲಿ ಬಿಗಿನಿಂಗ್ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ಅಂದರೆ ನಾನು ಫಸ್ಟು ಬಂದು ಜಾಯ್ನ್ ಆದಾಗ ಒಂದು ಶಾರ್ಟಿಗೆ ಲೈಟ್ ಮಾಡ್ತಾರೆ ಅನ್ನೋ ಸೆನ್ಸು ಇರಲಿಲ್ಲ ನನಗೆ. ನಾನು ಅಂದರೆ ಅಷ್ಟು ನೇವಿದ್ದೆ, ಕಲಿಯೋದಕ್ಕೆ ಭಾಳ ಟೈಮ್ ಆಯಿತು. ಸೊ ಎಲ್ಲ ಕಡೆ ಪ್ರಪಂಚದಲ್ಲಿ ನಮ್ಮ ವಸ್ತುಗಳಿಗೆ ನಾವೇ ಜವಾಬ್ದಾರರು. ಒಂದು ಕಾರ್ ತೊಗೊಂಡು ಹೋಗಿ ಪಾರ್ಕ್ ಮಾಡಿದ್ರು, ಅವ್ರ ಪಾರ್ಕಿಂಗ್ಗೆ ನಾವು ಫೀ ಕೊಟ್ಟರು, ಅದಕ್ಕೆ ನಾವೇ ಜವಾಬ್ದಾರಿ. ಲಗೇಜ್ ಎತ್ಕೊಂಡು ಎಲ್ಲೋ ಒಂದು ಕಡೆ ಇಡ್ತೀವಿ, ಅವ್ರು ಟೋಕನ್ ಕೊಟ್ಟಿರ್ತಾರೆ, ನಾವು ಪೇ ಮಾಡಿದ್ರು ಅದಕ್ಕೆ ನಾವೇ ಜವಾಬ್ದಾರರು, ಪೇ ಮಾಡಿದ್ರು ಅವ್ರ ಜವಾಬ್ದಾರಿ ತಗೊಳ್ಳಲ್ಲ. ಬಟ್ ಬೇಜವಾಬ್ದಾರಿತನದಿಂದ ಅಪೂರ್ವ ನೀವು ಕಳ್ಕೊಂಡಿರೋದು ಏನಾದರೂ ಇದ್ರೆ, ನಿಮ್ಮ ವಸ್ತು ಒಂದನ್ನು ಜವಾಬ್ದಾರರಾಗಿರ್ಬೇಕು ನೀವು, ಬಟ್ ಬೇಜವಾಬ್ದಾರಿತನದಿಂದ ನಾನು ಕಳ್ಕೊಂಡಿದ್ದೀನಿ ಅನ್ನೋದಿದ್ರೆ? ಸ್ವಲ್ಪ ಏನು ಅಂತಂದರೆ, ಇವಾಗ ಏನೋ ಒಂದು ಯಾವುದೋ ಓಲೆ ಏನೋ ತೆಗಿತೀನಿ, ಅದನ್ನ ಸೇಫಾಗಿ ಇಟ್ಕೋಬೇಕು ಅಂತ ಅನ್ಕೋತ ಇಟ್ಕೊಳ್ಳೋಣ ತಡಿ, ಇವಾಗ ಸದ್ಯಕ್ಕೆ ಇಲ್ಲಿ ಇಟ್ಟಿರೋಣ ಅಂತ ಅಂದ್ಬಿಟ್ಟು ಹಾಗೊಂದು ನಾನು ಫಸ್ಟ್ ಟೈಮ್ ನನ್ನ ದುಡ್ಡಿಂದ ಒಂದು 2 ಚಿನ್ನದ ಆಲೆ ತೊಗೊಂಡಿದ್ದೆ, ಚಿಕ್ಕದು. ಅದನ್ನ ನಾನು ನನ್ನ ಲಿಪ್ಸ್ಟಿಕ್ ಒಂದು ಕೇಸ್ ಇತ್ತು ನನ್ನ ಹತ್ರ ಸಣ್ಣದು, ಅದ್ರ ಒಳಗಡೆ ಹಾಕ್ಬಿಟ್ಟು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ದಿಸ್ ವಾಸ್ ವೆರಿ ರೀಸೆಂಟ್ ಆಲ್ಸೋ. ನನ್ನ ಫಸ್ಟ್ ಗೋಲ್ಡ್ ನಾನು ತಗೊಂಡಿದ್ದೆ ವೆರಿ ರೀಸೆಂಟ್ಲಿ, ನನ್ನ ದುಡ್ಡಲ್ಲಿ ಅಂತ ಅಂದ್ಬಿಟ್ಟು. ಅದನ್ನ ಯಾವ್ದು ಎಲ್ಲೋ ರೆಸ್ಟೋರೆಂಟ್ಗೆಲ್ಲ ಹೋಗಿದ್ದೀನಿ, ವಾಶ್ರೂಮಾಗಿ ಲಿಪ್ಸ್ಟಿಕ್ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೇಸ್ ತಗೊಂಡು ಹೋಗಿದ್ದೀನಿ. ಐ ಹ್ಯಾವ್ ಕಂಪ್ಲೀಟ್ಲಿ ಫರ್ಗಾಟನ್ ಅದ್ರೊಳಗಡೆ ಚಿನ್ನದ ಆಲೆ ಇದೆ ಅಂತ. ಹಚ್ಕೊಂಡು ನೀಟಾಗಿ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಷ್ಟೇ, ಇಟ್ಸ್ ಗಾನ್. ಸರ್, ನೀವು ಹೇಳಿ, ಬೇಜವಾಬ್ದಾರಿತನದಿಂದ ನೀವು ಏನನ್ನ ಕಳ್ಕೊಂಡಿದ್ದೀರಾ? ನಾನು ತುಂಬ ರೆಗ್ಯುಲರ್ ಆಗಿ ಕಳ್ಕೊತಾ ಇರ್ತೀನಿ. ನಾವು ಸುಮ್ಮನೆ ಹಾಲಿಡೇಗೆ ಅಂತ ಗೋವಾಗೆ ಹೋದಾಗೆಲ್ಲ ಬೇಜವಾಬ್ದಾರಿಯಿಂದ ಅಲ್ಲಿ ಕೊಡ್ತಾನೆ ಇರ್ತೀನಿ. ಸರ್, ಬೇಜವಾಬ್ದಾರಿಯಿಂದ ಅಲ್ಲ, ಒಂದು ಪಾಯಿಂಟ್ ತನಕ ಓಕೆ, ಅದೊಂದು ಪಾಯಿಂಟ್ ಆದ್ಮೇಲೆ ಬೇಡ ಬೇಡ ಅಂತ ಪಕ್ಕದಲ್ಲಿ ಬರುತ್ತೆ. ಓಕೆ ಓಕೆ. ಸರ್, ನೀವು? ನನ್ನೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಸ್ಟೋರಿನೇ ಇದೆ. ನಾನು ಆ್ಯಕ್ಚುಲಿ ಅವಾಗ ಬಂದಾಗ, ಅಂದರೆ ಬೆಂಗಳೂರು ಹೊಸದಾಗಿ ಬಂದಾಗ ಒಂದು ಸೈಕಲ್ ತೊಗೊಂಡಿದ್ದೆ ಓಡಾಡೋದಕ್ಕೆ ಅಂತ. ನಾನು ಸೌತ್ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು, ಅಂದರೆ ಬಸವನಗುಡಿ ಈ ಥರ. ಒಂದು ದಿನ ನಾನು ಏನೋ ಒಂದು ಅದೇ ಬೇಜವಾಬ್ದಾರಿಯಿಂದನೇ ಕೀ ಅಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ, ನಾನು ಸೈಕಲಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ. ಬಂದು ನೋಡಿದ್ರೆ ಕೀನೂ ಇಲ್ಲ, ಸೈಕಲ್ ಇಲ್ಲ. ಅಭ್ಯಾಸ ಆಗಿಬಿಟ್ಟಿತ್ತು ನನಗೆ. ಒಂಥರ ಅದ್ರ ಮೇಲೆಲ್ಲ ಒಂದು ಚಿಕ್ಕ ಎಮೋಷನ್. ಅಂದರೆ ಬಂದಾಗಿಂದ ನನಗೆ ಎಲ್ಲ ಕಡೆ ಬೆಂಗಳೂರು ಸುತ್ತಾಡಿಸಿದೆ, ಈಗೇನು ಆ ಥರ ಇದ್ರೆ. ಬಟ್ ನನಗೆ ಒಂದು ಡೌಟ್, ನೀವು ಅಭ್ಯಾಸ ಆದಮೇಲೆ ಫಸ್ಟ್ ಕೀನೂ ಇಲ್ಲ ಸೈಕಲು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವು ಕೀ ಹೋಗಿದ್ದಕ್ಕೆ ಬೇಜಾರ, ಸೈಕಲ್ ಹೋಗಿದ್ದಕ್ಕೆ ಬೇಜಾರ? ಆ ಥರ ಕೀ ಬಿಟ್ಟೋದೆ, ಬಂದು ನೋಡಿದ್ರೆ ಸೈಕಲು ಇಲ್ಲ ಅಂತ ಹೇಳಿದ್ರೆ ಮುಗಿದೋಗಿರೋದು. ಕೀನೂ ಇಲ್ಲ ಸೈಕಲು ಇಲ್ಲ, ಅಟ್ಲೀಸ್ಟ್ ಆ ಕೀ ಇದ್ದಿದ್ರೆ ಬೇರೆ ಸೈಕಲ್ ಯಾವ್ದಾದ್ರು ಟ್ರೈ ಮಾಡ್ಬೋದಿತ್ತು ಅಂತ. ನೀವೇ ಹೇಳಿದಿರಲ್ಲ, 3 ಕೀ ಇರೋದು, ಅದು ವರ್ಕ್ ಆಗಿಲ್ಲ ಅಂದ್ರೆ ಕಡ್ಡಿ. ಸೊ ಆಮೇಲೆ ನನ್ನ ಫ್ರೆಂಡ್ ಹೇಳ್ದ, ಇದಕ್ಕೆ ಬಾ, ನಾನು ನಿನಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಸಿಗ್ಬೋದು ನೀನು ಸೈಕಲ್, ನೀನು ಸಿಕ್ಕರೆ ನಿನ್ನ ಲಕ್ಕ ಅಂತ. ಸರಿ ಅಂತ ಇದು ಸಂಡೇ ಬಜಾರ್ ಇದಕ್ಕೆ ಕರ್ಕೊಂಡು ಹೋದ.
ಅಲ್ಲಿ ಹೋದಾಗ ಆ್ಯಕ್ಚುಲಿ ಸೈಕಲ್ ಸಿಕ್ತು. ಸೊ ಅದೇ ಸೈಕಲ್ನ ನಾನು ದುಡ್ಡು ಕೊಟ್ಟು ತಗೊಂಡ್ರೆ ಅದೇ ಅವ್ರ ಪಾಪ ಅವರಲ್ಲಿ ಮಾರ್ತಾ ಇದ್ದವರು ಅವ್ರಿಗೆ ಗೊತ್ತಿಲ್ಲ, ಅವ್ರು ದುಡ್ಡು ಕೊಟ್ಟು ಯಾರೋ ಬಂದು ಸೇಲ್ ಮಾಡಿದರೆ ತೊಗೊಂಡಿದ್ದಾರೆ. ಅಲ್ಲ ಈ ಥರ ಸ್ಕ್ಯಾಮ್ಗಳು ಆಗುತ್ತೆ. ಆ್ಯಕ್ಚುಲಿ ನಾನು ಕಾಲೇಜಲ್ಲಿ ಇದ್ದಾಗ ಆಗಿತ್ತು. ಓಕೆ, ಫಸ್ಟ್ ಬೈಕ್ ತೊಗೊಂಡಿದ್ದು ನಾನು, ಕವಾಸಕಿದೊಂದು ಬೈಕ್ ತೊಗೊಂಡಿದ್ದೆ ನಾನು. ಏನು ಅವಾಗ ಸೀರಿಯಲ್ ಏನು ಖುಷಿ, ಈ ಕಾಲೇಜಲ್ಲಿ ಡೆಲಿವರಿ ಅದಾದ ತಕ್ಷಣ ಅದು ಚೆನ್ನಾಗದ. ಅಲ್ಲಿಂದ ನನ್ನ ಫ್ರೆಂಡ್ ಮನೆ ಜಯನಗರ, ಅಲ್ಲಿ ಹೋಗಿ ಅವ್ರ ಮನೆ ಹತ್ರ ಏನು ಅದು ಎಲ್ಲಿ ನೋಡಿದ್ರು ಬೈಕೇ ನೋಡೋದು ಅಂತ, ಹೊಸದು ಅಂತ, ಸೆಕೆಂಡ್ ಹ್ಯಾಂಡ್ ಅದನ್ನು. ಅವ್ರ ಮನೇಲಿ ಪಿಜ್ಜಾ ಕಾರ್ನರ್ ಓಡ್ ಬಂದ, ಅದು 4th ಬ್ಲಾಕ್ ಪಿಜ್ಜಾ ಕಾರ್ನರ್ಗೆ ಹೋಗಿ ತೊಗೊಂಬನ್ನಿ ಅಂತ ಹೇಳಿದ್ರು. ಬಾ ಹೋಗೋಣ, ನನ್ನ ಗಾಡಿಲೇ ಹೋಗೋಣ ಅಂತ ತೊಗೊಂಡೋಗಿ ನಿಲ್ಸಿದ್ದಷ್ಟೇ. ನಿಲ್ಲಿಸ್ಬಿಟ್ಟು ಅಲ್ಲಿ ಹೋದ್ವಿ, ಒಳಗಡೆ ಹೋದ್ವಿ. ಅಲ್ಲಿ ಹೋದ್ರೆ ಒಂದು ಸ್ವಲ್ಪ ಆಗ ಹಿಂಗೆ ತಿರುಗಿ ನೋಡೋದಿರ್ತಾರೆ, ತಿರುಗಿ ನೋಡ್ತಾ ಇದ್ದೆ. ಸಡನ್ನಾಗಿ ಕಾಣಿಸ್ದಂಗೆ ಆಗಲಿಲ್ಲ, ಎಲ್ಲ ಗಾಡಿ ಕಾಣಿಸ್ತಾ ಇಲ್ಲ. ಆಮೇಲೆ ನಾನು ತುಂಬ ಇದಾಗ್ಬಿಟ್ಟಿದ್ದೀನಿ, ಅಲ್ಲೇ ಇರುತ್ತೆ ಅಂದ್ಕೊಂಡು ಸುಮ್ಮನೆ ಇದ್ದೆ. ತೊಗೊಂಡು ಆಚೆ ಬರೋ ಅಷ್ಟೊತ್ತಿಗೆ ಬೈಕೇ ಇಲ್ಲ. ಕೀ ಅಲ್ಲೇ ಇತ್ತು ಎಲ್ಲಿ ಅಲ್ಲ, ಐ ಮೀನ್ ನೀವು ಕೀ ಅಲ್ಲೇ ಬಿಟ್ಟು ಒಳಗೆ ಹೋಗಿದ್ರಿ? ಕೀ ಇಲ್ಲ, ಕೀ ನನ್ನ ಹತ್ರನೇ ಇತ್ತು. ಮಾರದವ್ರದ್ದು ಸ್ಕ್ಯಾಮ್ ಮಾಡಿರೋದು. ಹ್ಯಾಂಡ್ ಲಾಕ್ ಎಲ್ಲ ಆಗಿದೆ ಅವಾಗ, ಹ್ಯಾಂಡ್ ಲಾಕ್ ಸೈಡಲ್ಲಿ ಮಾಡಿ ಎಲ್ಲ ಮಾರ್ದವನೇ ಅದನ್ನ ಪ್ರಿಪೇರ್ ಮಾಡಕ್ ಕಳಿಸಿದೆ ನಾನು ಸುಮ್ಮನೆ. ಅರ್ಥ ಆಯ್ತು. ಗೆಸ್ಟ್ ಥರ ನಾನು. ಅದಾಗಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಫೋನ್ ಬಂತು, ಸರ್ ನಿಮ್ಮ ಗಾಡಿ ಸಿಕ್ಕಿದೆ ಅಂತ. ಹೌದಾ? ಇಲ್ಲ ಇದು ಯಾವುದೋ ಸ್ಟೇಷನಲ್ಲಿದೆ, ಹಿಂಗೆ. ಸರಿ ಯಾವ ಸ್ಟೇಷನ್ ಹೇಳಿ ಅಂತ ಹೇಳಿ ಕೊನೆಗೆ ಹೇಳಿಲ್ಲ. ಒಂದು 20,000 ರೂಪಾಯಿ ಕೊಡಿ ಬಿಡಿಸ್ಕೊಡ್ತೀವಿ ಅಂತ. ನೀನೇ ಇಟ್ಕೋ ಅಂತ ಹೇಳಿ. ಸೊ ಈ ಥರ ಅಂದರೆ ಕಳ್ತನದ ನಮ್ಮ ಎಕ್ಸ್ಪೀರಿಯನ್ಸ್ಗಳು ಹೆಂಗಾಗಿರುತ್ತೆ ಅಂತ. ಮತ್ತು ಅದೊಂಥರ ಬಹಳ ವೇರ್ಡ್ ಎಮೋಷನ್ ಅಲ್ಲ ಅದು, ಅದು ಪ್ರಭೇದನೇ ಬೇರೆ. ಅಂದರೆ ನೀವು ಅದಕ್ಕೆ ನೋವು ಅಂತಲೂ ಹೇಳೋಕ್ಕಲ್ಲ, ಏನು ಅದನ್ನು ಡಿಫೈನ್ ಮಾಡೋದು ಕಷ್ಟ. ಅದು ಕಳ್ಕೊಂಡಾಗ್ಲೂ ಕದ್ದಾಗ್ಲು ಅದೊಂಥರ. ನಿಮಗೆ ಎಷ್ಟು ಮಜಾ ಅಂದರೆ, ಅವ್ನು ಯಾರು ನನಗೆ ಗಾಡಿ ಡೆಲಿವರಿ ಕೊಟ್ಟನೋ, ಸರ್ ಫಸ್ಟು ಕೀ ಚೇಂಜ್ ಮಾಡಿಸ್ಕೊಂಬಿಡಿ ಸರ್, ಲಾಕ್ ಚೇಂಜ್ ಮಾಡಿಸ್ಕೊಂಬಿಡಿ ಸರ್ ಅಂದ. ಓಕೆ ಅಂತೆ. 1 hour ಇಲ್ಲ, ಗಾಡಿನೇ ಇಲ್ಲ. ಓ ಮೈ ಗಾಡ್. ಈ ಥರದ ಸಾಕಷ್ಟು ವೇರಿಯಸ್ ಇನ್ಸಿಡೆಂಟ್ಸ್ನ ಸಿನಿಮಾದಲ್ಲಿ ತೋರಿಸಿದ್ದೀರಾ ಸರ್? ಬಿಕಾಸ್ ಐ ಥಿಂಕ್ ಎಂಟೈರ್ ಸಿನಿಮಾ ರಿವಾಲ್ವ್ಸ್ ಅರೌಂಡ್ ವಸ್ತು ಅಥವಾ ವಸ್ತುಗಳು. ಸೊ ಮೊದಲನೇ ಟ್ರೇಲರ್ ಮತ್ತು 2ನೇ ಟ್ರೇಲರ್ ನೋಡಿದಾಗ ನನಗೆ ಫಸ್ಟ್ ಟ್ರೇಲರ್ ನೋಡಿದಾಗ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಯಾಕಂದರೆ ಒಂದು ದಿಲೀಪ್ ರಾಜ್ ಸರ್ ವಾಯ್ಸ್ ಕೇಳಿದಾಗ, ಕೊನೆಯಲ್ಲಿ ಅವರು ಕಳ್ಳನ ಬಗ್ಗೆ, ರಾಬಿನ್ ಹುಡ್ ಬಗ್ಗೆ ಎಲ್ಲ ಮಾತಾಡಿದಾಗ ಇವರು ಈ ಸಿನಿಮಾದ ರಾಬಿನ್ ಹುಡ್ ಇರಬಹುದು ಅಂತ ಅನ್ನಿಸ್ತು. ಬಟ್ ಕಳ್ಳ ಅಂದರೆ ನಮ್ಮ ಮೈಂಡಲ್ಲಿ ಒಂದು ಪರ್ಸೆಪ್ಷನ್ ಇದೆ, ಕಳ್ಳ ನಮ್ಮ ಥರ ಇರಲ್ಲ ಅನ್ಕೋತೀವಿ ನಾವೆಲ್ಲರೂ ಅಲ್ವಾ. ಆ್ಯಂಡ್ ಒಂದು ಸೀನಲ್ಲಿ ಅವ್ರನ್ನ ಕನ್ಸೋಲ್ ಮುಂದೆ ನೋಡ್ತೀನಿ, ಇವ್ರೇನು RJನಾ DJ ನಾ ಏನು ಅಂತ. ಸೊ ಹೇಳಬಹುದಾ ನೀವೇನು ಅಂತ ಸಿನಿಮಾದಲ್ಲಿ? ಈಗ ನೀವು ಓಕೆ, ಇಫ್ ಯು ಟೇಕ್ ಇಟ್ ಆಸ್ RJ ಅಂತಿದೆ, RJ ಏನು ಮಾಡ್ತಾರೆ, ಒಂದು ಕನ್ಸೋಲಲ್ಲಿ ಕೂತ್ಕೋತಾರೆ, ಕಂಪ್ಲೀಟ್ ಶೋ ಕಂಟ್ರೋಲ್ ಮಾಡ್ತಾರೆ, ಜನಗಳನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ಇಲ್ಲೂ ಅದೇ ಥರ ನಾನು ಕೂತಿದ್ದೀನಿ, ನಾನು ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಏನು ಕಂಟ್ರೋಲ್ ಮಾಡ್ತಾ ಇದ್ದೀನಿ? ಎಮೋಷನ್ ಕಂಟ್ರೋಲ್ ಮಾಡ್ತಾ ಇದ್ದೀನ, ವಸ್ತುಗಳು ಕಂಟ್ರೋಲ್ ಮಾಡ್ತಾ ಇದ್ದೀನ, ವ್ಯಕ್ತಿಗಳು ಕಂಟ್ರೋಲ್ ಮಾಡ್ತಾ ಇದ್ದೀನ, ಭಾವನೆಗಳನ್ನು ಕಂಟ್ರೋಲ್ ಮಾಡ್ತೀವಿ. ಹೌದು. ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಬೋದು. ಈಗ ವಸ್ತುಗಳು ಇದರಲ್ಲಿ 2 ಡೈಮೆನ್ಷನ್ ಅಂತ ಅನ್ಕೊಬೋದು. ಒಂದು, ನಮ್ಮ ಹತ್ರ ಇರೋ ವಸ್ತುಗಳನ್ನ ಬೇರೆ ಯಾರೋ ಕದೀತಾರೆ ಅನ್ನೋ ಜವಾಬ್ದಾರಿ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಕಥೆಲಿ ಇರೋ ಪ್ರಕಾರ ನಾನು ಹೇಳ್ತಾ ಇರೋದು, ನಮ್ಮ ಹತ್ರ ಇರೋ ವಸ್ತುಗಳ ಮೇಲೆ ಬಹಳ ಅಟ್ಯಾಚ್ ಆಗಿ ನಮ್ಮನ್ನು ನಾವು ಕಳ್ಕೊಳ್ಳೋವಂಥ ಸಾಧ್ಯತೆಯೂ ಇರುತ್ತೆ. ಅದ್ರ ಬಗ್ಗೆನೂ ಜವಾಬ್ದಾರಿ ಬೇಕು. ಹೌದು, ಅದಕ್ಕೆ ನೀವು ತುಂಬ ಚೆನ್ನಾಗಿ ಹೇಳ್ತೀರಾ. ನಿಮ್ಮ ಫಸ್ಟ್ ಪೋಸ್ಟ್ ಇನ್ ಯೋರ್ ಇನ್ಸ್ಟಾಗ್ರಾಮ್, ವಸ್ತುಗಳನ್ನು ಉಪಯೋಗಿಸ್ಬೇಕು, ವ್ಯಕ್ತಿಗಳನ್ನು ಪ್ರೀತಿಸಬೇಕು, ಇದು ಅದಲು ಬದಲಾದಾಗ ಏನಾಗುತ್ತೆ ಅದಕ್ಕೊಂದು ಹೆಸರಿದೆ ಅಂತ ಹೇಳ್ತೀರಾ. ಐ ರಿಯಲಿ ಲವ್ ದಿಸ್ ಲೈನ್. ಇದು ನಮಗೆ ಗೊತ್ತಿದ್ರು ನಾವು ವಸ್ತುಗಳನ್ನ ಉಪಯೋಗಿಸಲ್ಲ, ಪ್ರೀತಿಸ್ತೀವಿ, ವ್ಯಕ್ತಿಗಳನ್ನ ಪ್ರೀತಿಸಲ್ಲ, ಉಪಯೋಗಿಸ್ತೀವಿ. ಕರೆಕ್ಟ್. ಹೌದು. ಇದೇ ಆ್ಯಕ್ಚುಲಿ ಅದೇ ನನಗೆ ಆ ಥರ ವಿಚಾರಗಳೇ ನನಗೆ ಇನ್ಸ್ಪೈರ್ ಮಾಡಿದೆ, ಅಂದರೆ ಈ ಕಥೆನ ಬರೆಯೋದಕ್ಕೋಸ್ಕರ. ಆ್ಯಕ್ಚುಲಿ ನಾನೊಂದು ಕತೆ ಯೋಚನೆ ಮಾಡ್ಬಿಟ್ಟಾದ, ಅದ್ರದ್ದು ಕ್ಲೈಮ್ಯಾಕ್ಸಲ್ಲಿ ಇದನ್ನು ಈ ಥರದ್ದೇ ಬಳಸ್ಕೊಂಡಿದ್ದೆ. ಅಂದರೆ ಅನ್ನೋಯಿಂಗ್ಲಿ ಫಾರ್ ಅ ಡೇ ಅವನೊಂದು 5 ಲಕ್ಷ ಸಾಲ ಮಾಡಿಬಿಟ್ಟು ಉಡಾಯಿಸ್ಬಿಟ್ಟಿರ್ತಾನೆ. 5 ಲಕ್ಷ ಉಡಾಯಿಸ್ಬಿಟ್ಟಿರ್ತಾನೆ. ಆ ಎಂಡಲ್ಲಿ ಸಿಗುತ್ತದ, ನೀನು ತಲೆ ಕೆಟ್ಟಿದ್ಯಾ, ಒಂದು ದಿನಕ್ಕೆ 5 ಲಕ್ಷ ರೂಪಾಯಿ ಸಾಲ ಮಾಡ್ತೀಯ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ಜೀವನ ಇಡೀ TV, ಫ್ರಿಡ್ಜು, ಕಾರ್ಗೋಸ್ಕರ ಸಾಲ ಮಾಡಿ ಸಾಕಾಯಿತು, ಇದು ಫಸ್ಟ್ ಟೈಮ್ ನಾನು ಖುಷಿಗೋಸ್ಕರ ಸಾಲ ಮಾಡಿ ತೀರಿಸ್ತೀನಿ ಬಿಡು. ನಾನು ವಸ್ತುಗಳಿಗೆ ಅಷ್ಟೊಂದು ಏನು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅದೇ ನನ್ನ ಹತ್ರ ಇರೋ ಪ್ರತಿಯೊಂದು ವಸ್ತು ಆಗಲಿ ಅಥವಾ ಮನೆ ಆಗಲಿ ಏನೇ ಆಗಲಿ, ಅದೊಂದು ಬೇರೆ ಥರದ್ದು ಒಂದು ಅಟ್ಯಾಚ್ಮೆಂಟ್ ಇದೆ ನನಗೆ. ಆ್ಯಂಡ್ ಆ ಥರದ್ದು ವಸ್ತುಗಳೇ ಇರೋದು. ಬಟ್ ನೀವು ಸ್ಪೆಸಿಫಿಕ್ಕಾಗಿ ಕೇಳಿದ್ರೆ, ನನಗೆ ಸಮಥಿಂಗ್ ವಿಚ್ ಐ ನೆವರ್ ವಾಂಟ್ ಟು ಲೂಸ್ ಇಸ್ ನನ್ನ ಹೆಂಡತಿ. ಬಟ್ ನನ್ನ ಹೆಂಡತಿನ ಕೇಳಿದ್ರೆ ಅವಳು ಹೇಳೋದೊಂದೇ, ನಿನ್ನ ಮೊಬೈಲ್.
ನಾನು ಏನು ಮಾಡ್ತಿರ್ತೆ ನಾನು ಏನು ಇರಿಟೇಷನ್ ಆಗುತ್ತೆ ಅಂತಲೇ ಅಷ್ಟು ಮೊಬೈಲ್ ಇಟ್ಕೊಂಡಿರ್ತೀನಿ ಇಲ್ಲೇನೋ ಹೇಳ್ತಿರ್ತೀನಿ ಮೊಬೈಲ್ ಅಂತ. ಬಟ್ ನನಗೆ ಯಾವತ್ತೂ ಅನಿಸಿಲ್ಲ ಅದು ಮೊಬೈಲಿಗೆ ನಾನು ಅಷ್ಟೊಂದು ಅಟ್ಯಾಚ್ಡ್ ಆಗಿದ್ದೀನಿ ಅಂತ. ಆದವ್ರಿಗೆ ಅನ್ಸಲ್ಲ ಸರ್ ನಮ್ಮಲ್ಲಿ. ಸೊ ಹಾಗಾಗಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಅಂತ ಹೇಳಿದ್ರೆ ಅವಳ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಮೊಬೈಲ್ ಇರಬೇಕು. ಅದರ್ವೈಸ್ ಎಕ್ಸ್ಪೆನ್ಸಿವ್ ಅಂದರೆ ಗೊತ್ತಿಲ್ಲ, ತುಂಬ ಇದೆ ಅಂತಲೂ ಹೇಳಂಗಿಲ್ಲ. ಮೊದಲೇ GST ಅವರು ಟ್ಯಾಕ್ಸ್ ಅವರು ಮೇಲೆ ಫೋನ್ ಮಾಡ್ತಾ ಇರ್ತಾರೆ. ಓಕೆ, ಬಹುಶಃ ಸದ್ಯಕ್ಕೆ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ದಟ್ ಯು ಹ್ಯಾವ್ ಇಸ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಯಾಕಂದ್ರೆ ಒಂದು 5 ಕೋಟಿ ಆದ್ರೂ ಖರ್ಚಾಗಿಲ್ವಾ ಇದಕ್ಕೆ? ಜಾಸ್ತಿ ಇನ್ನು ಹೌದಾ? ವಾವ್. ಹೇಳಿ ಸರ್, ಇಫ್ ಯು ಕ್ಯಾನ್ ರಿವೀಲ್ ದ ಬಜೆಟ್. ಯಾಕಂದ್ರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ತುಂಬ ರಿಚ್ ಆಗಿದೆ, ಹಾಡುಗಳನ್ನ ನೋಡಿದಾಗ ಗೊತ್ತಾಗುತ್ತೆ ತುಂಬ ರಿಚ್ ಆಗಿ ತೆಗೆದಿದ್ದೀರಾ ಅಂತ. ಇನ್ಫ್ಯಾಕ್ಟ್ ನೀವು ಗಮನಿಸಿದಿರೋ ಇಲ್ವೋ, ಹಾಡುಗಳ ಕಮೆಂಟ್ ಸೆಕ್ಷನಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಕಲರ್ ಪ್ಯಾಲೆಟ್ಸ್ಗಳನ್ನ ಬಳಸಿದ್ದೀರಾ ಅನ್ನೋಂಥ ಕಮೆಂಟ್ಸ್ ಸಹ ಇದೆ. ಸೊ ಐ ಆಮ್ ವೆರಿ ಶ್ಯೂರ್ ತುಂಬ ರಿಚ್ ಆಗಿ ತೆಗೆಯೋದಕ್ಕೆ ಅಷ್ಟೇ ಖರ್ಚಾಗಿರುತ್ತೆ ಅಂತ. ಹೌದು ಖರ್ಚಂತೂ ಆಗಿರುತ್ತೆ. ಅಂದರೆ ಒಂದಂತೂ ನಾವು ಶೋರ್ ಇದ್ವಿ, ಏನಂದರೆ ಅದಕ್ಕೆ ಜಸ್ಟಿಫೈ ಮಾಡುವಂಥ ಬಜೆಟ್ ಸಿಕ್ಕಿಲ್ಲ ಅಂದರೆ ನಾವು ಶೂಟಿಗೆ ಹೋಗೋದು ಬೇಡ ಅಂತ. ಅದಂತೂ ಪ್ರತಿದಿನ ಮಾಡಿದ್ದೀವಿ. ನಮಗೆ ಅದು ಜಸ್ಟಿಫೈ ಆಗ್ತಿರ್ಲಿಲ್ವ, ನಾವು ಶೆಡ್ಯೂಲ್ ಮಾಡ್ತಿರ್ಲಿಲ್ಲ, ಪರವಾಗಿಲ್ಲ ವೆಯ್ಟ್ ಮಾಡೋಣ, ಬಜೆಟ್ ಬರೋ ತನಕ ವೆಯ್ಟ್ ಮಾಡೋಣ, ಆ ಆ್ಯಟಿಟ್ಯೂಡಲ್ಲೇ ಇದ್ವಿ. ಖರ್ಚಂತೂ ಚೆನ್ನಾಗಿದೆ. ಬಟ್ ನಾವು ಏನಂದರೆ ಅದೊಂದು ಭಾಳ ಎಮೋಷನ್ನಿಂದ ಮಾಡಿರ್ತೀವಿ, ತುಂಬ ಇದರಿಂದ ಮಾಡಿರ್ತೀವಿ, ಅಂದರೆ ಭಾಳ ಕಾಳಜಿಯಿಂದ ಮಾಡಿರ್ತೀವಿ. ಅದನ್ನು ದುಡ್ಡಿಂದನೂ ಅಳೆಯೋದಷ್ಟು ಇದನ್ಸಲ್ಲ. ನಾನು ಆಡಿಯನ್ಸಿಗೆ ಹೇಳಿದ್ದು ಇವರು ಕರೆಕ್ಟಾಗಿ ಒಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ನಾನು ಹೇಳ್ಬೋದು ಮೋಸ್ಟ್ ಎಕ್ಸ್ಪೆನ್ಸಿವ್ ನನಗೆ ಸ್ಕ್ರಿಪ್ಟ್ಸ್. ಆ್ಯಂಡ್ ಇವತ್ತಿನ ದಿನ ಪ್ರಪಂಚನೂ ಎಷ್ಟು ಎಕ್ಸ್ಪೆನ್ಸಿವ್ ಆಗೋಗಿದೆ, ಕಾಸ್ಟ್ ಆಫ್ ಲಿವಿಂಗಿಂದ ಹಿಡಿದು ಎಲ್ಲನೂ ಎಷ್ಟು ಎಕ್ಸ್ಪೆನ್ಸಿವ್ ಆಗಿದೆ ಅಂದರೆ ಲಕ್ಷಗಳಿಗೆ ಆ ವ್ಯಾಲ್ಯೂನೇ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ ವೆನ್ ವಿ ಸ್ಟೆಪ್ ಔಟ್ ಟು ಡೂ ಸಮಥಿಂಗ್. ಕೆಲ ಕೋಟಿಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ. ಒಂದು 5-6 ಕೋಟಿ ಬಜೆಟ್ ಅಂದರೆ ವಾವ್, ಅಷ್ಟು ಕಡಿಮೆ ಬಜೆಟಲ್ಲಿ ತೆಗೆದ್ರಾ ಅಂತ ಕೇಳೋ ಹಾಗಾಗಿದೆ. ಯಾಕಂದರೆ ಹೊರಗೆಲ್ಲ ವಿ ಟಾಕ್ ಓನ್ಲಿ ಅಬೌಟ್ 100 ಕೋಟಿ 200 ಕೋಟಿ 300 ಕೋಟಿ ತುಂಬ ಕಾಮನ್ ಆಗೋಗಿದೆ ಇದನ್ನ ಕೇಳೋದು. ಬಟ್ ಈ ಸಿನಿಮಾದ ಮೂಲಕ ನರೇಟಿವ್ ಮೊಸಾಯಿಕ್ ಎಕ್ಸ್ಪೀರಿಯನ್ಸ್ ಅಂತ ಏನು ಕೊಡೋದಕ್ಕೆ ಹೊರಟಿದ್ದೀರಾ ಸರ್, ಇದು ನನಗೆ ತುಂಬ ಇಷ್ಟ ಆಗಿದೆ. ಯಾಕಂದರೆ ಜೀವನದಲ್ಲಿ ಕೂಡ ಪ್ರತಿಯೊಬ್ಬೊಬ್ಬರ ಪರ್ಸ್ಪೆಕ್ಟಿವು ತುಂಬ ಇಂಪಾರ್ಟೆಂಟ್ ಅಲ್ವಾ. ಇವಾಗ ಮಹಾಭಾರತ ಅಂತ ತಗೊಂಡಾಗ ನನಗೆ ಐ ಆಲ್ವೇಸ್ ವಾಂಟೆಡ್ ಟು ನೋ ಕೌರವರ ಪರ್ಸ್ಪೆಕ್ಟಿವ್. ಸೊ ನಾನು ರೆಗ್ಯುಲರ್ ಆಗಿ ಒಂದು ಮಹಾಭಾರತ, ವ್ಯಾಸ ಭಾರತ ಓದೋದ್ರ ಜೊತೆಗೆ ಕೌರವರ ಪರ್ಸ್ಪೆಕ್ಟಿವ್ ಓದಿದಾಗ ನಿಮ್ಗೆ ಕಂಪ್ಲೀಟ್ ಸ್ಟೋರಿ ಅಂತ ಗೊತ್ತಾಗುತ್ತೆ. 2 ಸೈಡ್ಸ್ ಸ್ಟೋರಿ, ಬಿಕಾಸ್ ದೇರ್ ಆರ್ ಆಲ್ವೇಸ್ 2 ಸೈಡ್ಸ್ ಟು ಅ ಸ್ಟೋರಿ. ಈ ಥರ ಕನ್ನಡದಲ್ಲಿ ನನಗೆ ಬಹಳ ಇಷ್ಟವಾದಂಥ ಒಂದು ಸಿನಿಮಾ ಉಳಿದವರು ಕಂಡಂತೆ. ಅವರವರ ಪರ್ಸ್ಪೆಕ್ಟಿವಲ್ಲಿ ಒಂದೇ ಒಂದು ಇನ್ಸಿಡೆಂಟ್ನ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ಅನ್ನಿಸ್ತು ನನಗೆ. ಸೊ ಈ ಸಿನಿಮಾದಲ್ಲಿ ಸಹ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್ಗಳನ್ನು, ಟೈಮ್ ಲೈನ್ಸ್ಗಳನ್ನು ತೋರಿಸ್ತಾ ಇದ್ದೀರಾ, ಸಿಂಗಲ್ ಸ್ಟೋರಿ ಲೈನ್ನ ಫಾಲೋ ಮಾಡಿದ್ದೀರಾ. ಇದು ಬಹಳ ಕಷ್ಟ ಅನ್ಸತ್ತಲ್ವಾ, ಬಿಕಾಸ್ ನಿಮಗೆ ಬರವಣಿಗೆನೇ ಕಷ್ಟ ಆಗುತ್ತೆ ವೆನ್ ಯು ವಿಲ್ ಹ್ಯಾವ್ ಟು ಶೋ ಮಲ್ಟಿಪಲ್ ಪರ್ಸ್ಪೆಕ್ಟಿವ್ಸ್. ಕರೆಕ್ಟ್. ಇದು ಇನ್ನೂ ಒಂಚೂರು ಕಾಂಪ್ಲೆಕ್ಸ್ ಟ್ರೈ ಮಾಡಿದ್ದೀವಿ. ಏನಂದರೆ ಈಗ ಒಂದು ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸ್ನ ಟ್ರೈ ಮಾಡ್ತೀವಿ ಸಿನಿಮಾದಲ್ಲಿ ಅಲ್ವಾ. ಬಟ್ ಒಂದೇ ಥರ ಆ್ಯಟ್ರಿಬ್ಯೂಟ್ ಇರೋ ಒಂದು ಕ್ಯಾರೆಕ್ಟರ್, ಒಂದೇ ಥರ ಆ್ಯಟ್ರಿಬ್ಯೂಟ್ ಇರೋವಂಥ ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಟ್ರೈ ಮಾಡಿದ್ದೀವಿ. ಅಂದರೆ ಒಂದು ಇಂಟ್ರೋವರ್ಟೆಡ್ ಥಿಂಕಿಂಗ್ ಇರೋವಂಥ ಒಂದು ಆ್ಯಟ್ರಿಬ್ಯೂಟ್ ಇಟ್ಕೊಂಡು ಅದನ್ನು ಬೇರೆ ಬೇರೆ ಕ್ಲಾಸಲ್ಲಿ ಹಾಕಿದ್ರೆ, ಬೇರೆ ಬೇರೆ ಗುಣಲಕ್ಷಣಗಳಿರೋ ಒಬ್ಬ ಮನುಷ್ಯಂಗೆ ಹಾಕಿದ್ರೆ, ಸೊ ಆ್ಯಟ್ರಿಬ್ಯೂಟ್ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದೀವಿ. ಅದನ್ನು ಅದೇ ಈಗ ಆ ನೆರೇಟಿವ್ ಮೊಸಾಯಿಕ್ನ ಕಾಂಪ್ಲೆಕ್ಸಿಟಿ ಇಲ್ದಲೇ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ನೆಕ್ಸ್ಟ್ ನಾನು ಅದೇ ಕ್ವೆಶ್ಚನ್ ಕೇಳಕ್ಕಿದ್ದೆ. ಒಬ್ಬ ಕಾಮನ್ ಮ್ಯಾನ್ಗೆ ಸಿನಿಮಾ ನೋಡೋದಕ್ಕೆ ಹೋಗೋನ್ಗೆ ಜನವರಿ 10ನೇ ತಾರೀಕು ವಾಟ್ ಇಸ್ ದಿಸ್ ನೆರೇಟಿವ್ ಮೊಸಾಯಿಕ್ ಎಕ್ಸ್ಪೀರಿಯನ್ಸ್ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ರೆ? ಈಗ ನಾನು ಹೇಳಿದ್ನಲ್ವಾ, ಈಗ ಇಂಟ್ರೋವರ್ಟೆಡ್ ಥಿಂಕಿಂಗ್ ಅಂತ ಒಬ್ಬ ಮನುಷ್ಯಂಗೆ ನಾವು ಈಗಿರ್ತಾನೆ ಅಂತ ನಾವು ಒಂದು ಯೋಚನೆ ಮಾಡಿ ಬಿಟ್ಬಿಡ್ಬೋದು. ಬಟ್ ಎಲ್ಲರೂ ಒಂದೇ ಥರ ಇರಲ್ಲ. ನೀವು 4 ಜನ ಇಂಟ್ರೋವರ್ಟೆಡ್ ಥಿಂಕಿಂಗ್ ಪರ್ಸನ್ ನೋಡಿದ್ರೆ ಅವ್ರು 4 ಜನನೂ 4 ರೀತಿ ಇರ್ತಾರೆ. ಸೊ ಆ ಥರದ್ದೊಂದು ಕ್ಯಾರೆಕ್ಟರ್ ಡಿಸೈನ್ ಇದರಲ್ಲಿ ಒಂದು ಪ್ರಯೋಗ ಮಾಡಿದ್ದೀವಿ. ಅದನ್ನು ಪ್ರಾಬಬ್ಲಿ ನೀವು ಆ ನೆರೇಟಿವ್ ಮೊಸಾಯಿಕ್ ಎಕ್ಸ್ಪೀರಿಯನ್ಸ್ ಅಂತ. ಓಕೆ ಓಕೆ. ಸೊ ಡು ಯು ಥಿಂಕ್ ಇದು ಕೂಡ ನಿಮಗೆ ಇಟ್ ಡಿಡ್ ಮೇಕ್ ಅ ಡಿಫ್ರೆನ್ಸ್ ಅಂತ? ಬಿಕಾಸ್ ಒಂದು, ಈ ಹಿಂದೆ ನಿಮ್ಮ ಯಾವ ಸಿನಿಮಾದಲ್ಲೂ ನಿಮ್ಮನ್ನ ಈ ಥರ ನಾವು ನೋಡಿಲ್ಲ. ಕಾರಣ ಯು ಹ್ಯಾವ್ ಆಲ್ಮೋಸ್ಟ್ ಪ್ಲೇಡ್ ಯುವರ್ ಏಜ್, ಯುವರ್ ಲೈಕ್ ರಿಯಲ್ ಲೈಫಲ್ಲಿ ಏನಿದ್ದೀರಾ ಇದೇ ಥರ ನಾನು ನಿಮ್ಮನ್ನ ಟ್ರೇಲರ್ಸಲ್ಲಿ ನೋಡಿರೋದು. ಇವಾಗ ಏನು ನೋಡ್ತಿದ್ದೀನಿ ಅದೇ ಥರ. ಅದ್ರ ಜೊತೆಗೆ ಈ ಥರದ ನರೇಟಿವ್ ಮೊಸಾಯಿಕ್ ಎಕ್ಸ್ಪೀರಿಯನ್ಸ್ ಅಂತ ಏನಿದೆ, ಡು ಯು ಥಿಂಕ್ ದಿಸ್ ಇಸ್ ಆಲ್ಸೋ ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಫಸ್ಟ್ ಟೈಮ್ ನಿಮ್ಮ ಒಂದು ಸಿನಿಮಾದಲ್ಲಿ ಪ್ರಯೋಗ ಮಾಡ್ತಿರೋದು? ಡೆಫಿನೆಟ್ಲಿ ಎಸ್. ಅದೇ ನನ್ನ ಪ್ರತಿ ಸಿನಿಮಾದಲ್ಲೂ
ಔಟ್ ಆಫ್ ಮೈ ಏಜ್ ಅಥವಾ ಔಟ್ ಆಫ್ ಮೈ ಏಜ್ ಅಂತಲೇ ಹೇಳ್ಬೋದು. ಆ ಥರ ನಾನು ಪ್ಲೇ ಮಾಡಿರೋದು ತುಂಬ ಕಡಿಮೆ. ಅಂದರೆ ನಾನು 20-30 20-30 ಮಾಡಿದ್ದೀನಿ. ನಾನು 30 ಆಚೆ ಬಂದಾಗ 30-40 ಮಾಡಿದ್ದೀನಿ. ಬಟ್ ನಾನು 40 ಆಚೆ ಹೋದಾದ್ಮೇಲೆ ಐ ಥಿಂಕ್ ಇದೇ ಮೊದಲನೇ ಸಿನಿಮಾ ಅನ್ಸುತ್ತೆ ವೇರ್ ಐ ಆಮ್ ಪ್ಲೇಯಿಂಗ್ ಮೈ ಏಜ್. ಆಫ್ಟರ್ 40 ಡೆಫಿನೆಟ್ಲಿ ಐ ಆಮ್ 46. 46 ಓಕೆ. ಓಕೆ, ಸೊ ಆ ಥರದಲ್ಲಿ ಇದು ಹೊಸ ಎಕ್ಸ್ಪೆರಿಮೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಎಸ್ಪೆಷಲಿ ಈಗ ನನ್ನಂಥ ನಟರಿಗೆ ಅಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಲ್ಲ, ನಾವು ಏನೋ ಮಾಡ್ತಾ ಇರ್ತೀವಿ, ಯಾವುದೋ ಟೈಮಲ್ಲಿ ಒಂದು ಸಿನಿಮಾ ಬರುತ್ತೆ ಹೋಗುತ್ತೆ, ಆ ಥರದ ನಟರಿಗೆ ಈ ಥರ ಸಿನಿಮಾಗಳು ತುಂಬ ಇಂಪಾರ್ಟೆಂಟು. ಬಿಕಾಸ್ ಏನಾಗುತ್ತೆ, ಈ ಥರದೊಂದು ಸಿನಿಮಾ ಮಾಡಿದಾಗ ಐ ಸ್ಟಿಲ್ ಬಿಲೀವ್ ಮೈಸೆಲ್ಫ್ ದಟ್ ಐ ಕ್ಯಾನ್ ಆ್ಯಕ್ಟ್. ಬಿಕಾಸ್ ನಮಗೆ ಟಚ್ ಔಟ್ ಹೋಗ್ಬಿಡುತ್ತೆ. ತುಂಬ ದೊಡ್ಡ ದೊಡ್ಡ ಗ್ಯಾಪ್ಗಳಲ್ಲೇ ಮಾಡೋದು ನಾವು. ತುಂಬ ಕಾಸ್ಟ್ಲಿ ಆ್ಯಕ್ಟರ್ಸ್ ನಾವುಗಳೆಲ್ಲ. 2 ವರ್ಷಕ್ಕೊಂದು 3 ವರ್ಷಕ್ಕೊಂದು ಸಿನಿಮಾಗಳು ಬರುತ್ತೆ. ಬಟ್ ಬೆಸ್ಟ್ ಪಾರ್ಟ್ ಏನಂದರೆ ಈ ಜರ್ನಿಲಿ ನಾನು ಮಾಡಿರೋಂಥ ಪ್ರಾಜೆಕ್ಟ್ಗಳು, ನನಗೆ ಸಿಕ್ಕಿರೋಂಥ ಪ್ರಾಜೆಕ್ಟ್ಗಳು, ಎಸ್ಪೆಷಲಿ ಸೆಕೆಂಡ್ ಹಾಫ್ ಆಫ್ ಮೈ ಪ್ರೊಫೆಷ್ನಲ್ ಜರ್ನಿ ಇದೆಯಲ್ಲ, ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ಕಿದೆ ನನಗೆ. ಆ್ಯಂಡ್ ಪ್ರತಿ ಸಿನಿಮಾನೂ ಒಂದು ಹೊಸ ಹೋಪನ್ನು ಕೊಡುತ್ತೆ ನನಗಲ್ಲ, ಇವನ್ ನೋಡಿದವ್ರಿಗೆ. ಈಗ ಎಸ್ಪೆಷಲಿ ನನ್ನ ಜೊತೆ ಕೆಲಸ ಮಾಡೋಂಥ ಟೆಕ್ನಿಷಿಯನ್ಸ್ ಇರಲಿ, ನನ್ನ ಜೊತೆ ಕೆಲಸ ಮಾಡೋಂಥ ಆ್ಯಕ್ಟರ್ಸ್ಗಿರಲಿ, ಅವ್ರು ಯಾವಾಗ ಹೇಳ್ತಾರೆ ಇಲ್ಲದೆ ಈ ಸಿನಿಮಾ ಆದಮೇಲೆ ಏನೋ ಆಗ್ಬಿಡುತ್ತೆ ಅಂತ. ಬಟ್ ಏನಾಗುತ್ತೆ ಅಂತ ನನಗೆ ಮಾತ್ರ ಗೊತ್ತದು. ಸೊ ಹಾಗಾಗಿ ಬಟ್ ಈ ಸಿನಿಮಾ ದಿಸ್ ಇಸ್ ಗಿವಿಂಗ್ ಮಿ ಅ ನ್ಯೂ ಹೋಪ್. ಯು ಆರ್ ಸ್ಟಿಲ್ ಅನ್ ಆ್ಯಕ್ಟರ್, ಯು ಕ್ಯಾನ್ ಆ್ಯಕ್ಟ್. ಆ್ಯಂಡ್ ಕ್ರೆಡಿಟ್ ಕೇಶವ್ಗೆ ಹೋಗ್ಬೇಕು.